ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಮಯ 6 ಗಂಟೆ. ಏನಪ್ಪ ಅಂದರೆ ರಕ್ಷಿತಾ ಅವರು ಕಡ್ಕೊಳ್ಳಲ್ಲಿದ್ದಾಳೆ. ನಾವು ಮೈಸೂರಲ್ಲಿದ್ದೀನಿ. ಅವರಾಗಲೇ ಹೋಗಿ 2-3 ಡೇಸ್ ಆಗಿದೆ. ನಾನು ಇವಾಗ ಬರ್ತೀನಿ ಅನ್ನೋ ಐಡಿಯಾ ಇಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಅಕ್ಕನ ಮನೆಗೆ ಡ್ರಾಪ್ ಮಾಡಿದೆ, ಅಕ್ಕನ ಮನೆಗೆ ಹೋಗ್ತೀನಿ ಅಂತ. ಸೊ ಹೋಗ್ತೀನಿ ಅಂದ್ರೆ ಅಮ್ಮ ಅವ್ರನ್ನ ಡ್ರಾಪ್ ಮಾಡಿ ಕಟ್ಕೊಳ್ಳೋ ಹೋಗ್ತಾಯಿದ್ದೀನಿ. ನೋಡೋಣ, ಸಡನ್ನಾಗಿ ಶಾಕ್ ಆಗ್ತಾರ, ಏನು ಹೇಳದೆ ಹೋಗ್ತಾಯಿದ್ದೀನಿ. ನನಗೆ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಈಗ ಒಂದು 10 ಮಿನಿಟ್ಸ್ ಮೇಲೆ ಪ್ಲ್ಯಾನ್ ಆಯಿತು ಹೋಗೋಣ ಅಂತ. ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನು ಮಾಡ್ತಿರ್ತಾರೆ. ಆಗ್ತಿಲ್ಲ. ಗಾಡಿ ಬರ್ತದೆ ನೋಡ, ಕೈ ಕೊಡೋದಿಲ್ವ, ಕೈ ತೋರಿಸಲ್ವ? ರಕ್ಷಿತಾ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ವೆಜ್ ಪಪ್ಸು ಮತ್ತು ವೆಜ್ ರೋಲ್ ತೊಗೊಂಡಿದ್ದೀನಿ. ಒಂದು ಪನ್ನೀರ್ ರೋಲು, ಒಂದು ಗೋಬಿ ರೋಲು. ಮೇಡಮ್ಗೆ ಬಾಯೆಲ್ಲ ನಾನ್ ವೆಜ್ ತಿಂದೆ ಮಂಕಾಗ್ಬಿಟ್ಟಿರೋದು. ನಮಗೂ ಹಾಗೆ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ಎಸ್ ನೋಡಿರಿ, ಹೋಣ ನೋಡಿ ಗೈಸ್, ಸಡನ್ನಾಗಿ ಕೇಳ್ದೆ ಬಂದುಬಿಟ್ಟಿದ್ದಾರೆ. ನಾನು ಸುಮ್ಮನೆ ಕೂತಿದ್ದೆ, ಸಡನ್ನಾಗಿ ಬಂದುಬಿಟ್ರಿ. ಬರಲ್ಲ ಅಂತಂದೆ ಹೇಳಿದ್ರಿ ಅಲ್ವಾ? ಶಾಕ್ ಆಯಿತು. ಬರಲ್ಲ ಅಂದ್ರಲ್ಲ. ಮಲಗಿದ್ರ ಎಷ್ಟೊತ್ತು? ಏನ್ ಡಲ್ ಒಮ್ಮೆ ಸುಮ್ಮನೆ ಹೇಳೋದು. ಏನ್ ಡಲ್ಲು ಇಲ್ಲ, ಏನಿಲ್ಲ. ನೀನು ಇದ್ದೇ ಮೂಡಲಿದ್ದೆ ನಾನು. ನಾನು ತೋರಿಸ್ತೀನಿ ಮುಖನ ಎಷ್ಟೆಲ್ಲ ಆಗಿದ್ದಾವೆ ನೋಡೋಣ. ನೋಡಿ ಗೈಸ್, ನಾನೇನು ಡಲ್ ಆಗಿಲ್ಲ. ಹೇಳಿದ ತಕ್ಷಣ ಸ್ಮೈಲ್ ಬಂದ್ಬಿಡ್ತು, ನೋಡಿದ್ಮೇಲೆ ಸ್ಮೈಲ್ ಬಂದ್ಬಿಡ್ತು. ಏನು ಡಲ್ ಆಗಿಲ್ಲ. ನಿದ್ದೆ ಮೂಡಲಿದ್ದೆ ಅಷ್ಟೇ. ನಿದ್ದೆ ಮಾಡಲಿದ್ರ? ನಿದ್ದೆ ಮಾಡಿದ್ರೆ ಚೆನ್ನಾಗಿ. ನಿದ್ದೆ ಮಾಡಿಲ್ಲ, ಅದಕ್ಕೆ ಸಂಕಷ್ಟ ಚತುರ್ಥಿ ಮಾಡಿದ್ರ? ನೆನ್ನೆ ಟ್ಯೂಸ್ಡೇ ಬಂದಿತ್ತಲ್ಲ, ನೆನ್ನೆ ಸಂಕಷ್ಟ ಚತುರ್ಥಿ ಮಾಡಿದೆ. ನೆನ್ನೆ ಫುಲ್ ನಿದ್ದೆ ಮಾಡಿರ್ಲಿಲ್ವಲ್ಲ, ಇವತ್ತು ನಿದ್ದೆ ಮಾಡೋಣ ಟ್ರೈ ಮಾಡಿದೆ, ನಿದ್ದೆ ಬರಲಿಲ್ಲ. ಅದಕ್ಕೆ ನಿದ್ದೆ ಮಾಡಲಿದ್ದು. ಮತ್ತೆ ಶಾಕ್ ಆಯ್ತಾ? ಶಾಕ್ ಆಯಿತು. ಇನ್ನೇನು ಸಮಾಚಾರ? ಹೇಗಿತ್ತು ತವರು ಮನೆ? 2 ದಿನ ಫೀಲ್ ಚೆನ್ನಾಗಿತ್ತು. 2 ದಿನ 3 ದಿನ ಚೆನ್ನಾಗಿತ್ತು. ಗೈಸ್, ಮಮ್ಮಿ ಪಾಪ ಯಾವುದೋ ಮದುವೆಗೆ ಹೋದ್ರು ಇವಾಗ ತಾನೇ. ಈವ್ನಿಂಗ್ ಸಂಜೆ ಮದುವೆ ರಿಸೆಪ್ಷನ್ ಇದೆ ಅಂತ ಹೋದರು. ಈಗ ನಾನು ನನ್ನ ತಮ್ಮ ಇಬ್ಬರೇ. ಇವಾಗ ಸಾಂಬಾರು ರೈಸ್ ಎಲ್ಲ ಇದೆ, ಅಡುಗೆ ಏನು ಮಾಡೋಂಗಿಲ್ಲ. ಮಮ್ಮಿ ಬೇರೆ ಏನೋ ತರಿಸ್ಕೊಳ್ಳಿ, ಹೊರಗಡೆಯಿಂದ ತಿನ್ನೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೋದರು. ಅದಕ್ಕೆ ಏನಾದರೂ ತಗೊಂಬಾ ಅಂತ ಹೇಳಿದೆ, ತೊಗೊಂಬರಕ್ಕೆ ಹೋಗಿದ್ದೇನೆ. ಬಟ್ ನಾನು ನಾನ್ ವೆಜ್ ತಿಂದಿರೋ ಕಾರಣ ಫ್ರೈಡ್ ರೈಸ್, ನೂಡಲ್ಸ್ ಏನಾದರೂ ತೊಗೊಂಬರಕ್ಕೆ ಹೇಳಿದೆ. ಅದು ಯಾವುದೂ ಸಿಗ್ತಾ ಇಲ್ವಂತೆ ಹತ್ರದಲ್ಲಿ. ಆಮೇಲೆ ಇವಾಗ ಗ್ಯಾಸ್ ಪ್ರಾಬ್ಲಮ್ ಬೇರೆ ಇದೆ ನೋಡಿ. ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಆ್ಯಂಡ್ ಇನ್ನೊಂದೇನೆಂದರೆ ಮ್ಯಾಕ್ಸಿಮಮ್ ನಾನ್ ವೆಜ್ ಇಷ್ಟಪಡೋದ್ರಿಂದ ನಾನ್ ವೆಜ್ ಜಾಸ್ತಿ ತಿಂತಾರೆ. ಮತ್ತು ಫ್ರೈಡ್ ರೈಸ್ ಸಿಗುತ್ತೆ, ಬಟ್ ಎಗ್ ಫ್ರೈಡ್ ರೈಸ್ ಮಾಡ್ತಾರೆ ನೋಡಿ, ಅದೇ ಪಾತ್ರೆಗೆ ಹಾಕ್ತಾರಂತೆ. ಅದಕ್ಕೆ ನನ್ನ ತಮ್ಮ ಇವಾಗ ತಾನೇ ಕಾಲ್ ಮಾಡಿ ಹೇಳ್ದೆ, ಅದೇ ಪಾತ್ರೆಗೆ ಹಾಕ್ತಾರೆ ಓಕೆನಾ ಅಂತ. ಯಾಕೋ ನನಗೆ ಬೇಡ ಅನ್ನಿಸ್ತು. ತಿಂದಿರೋ ಟೈಮಲ್ಲಿ ಸುಮ್ಮನೆ ಅದೆಲ್ಲ ಮಿಕ್ಸ್ ಬೇಡ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ. ನೋಡೋಣ ಏನು ತೊಗೊಂಬರ್ತಾನೆ ಅಂತ, ಏನು ಸಿಗುತ್ತೆ ಅದನ್ನು ತೊಗೊಬಾ ಅಂತ ಹೇಳಿದ್ದೀನಿ. ನೋಡಿ ಗಾಯ್ಸ್, ನನ್ನ ತಮ್ಮ, ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪ ಇಬ್ಬರು ಹೊರಗೆ ಹೋಗಿರೋದ್ರಿಂದ, ಹೊರಗೆ ಅಂದರೆ ಮದುವೆಗೆ ಹೋಗಿರೋದ್ರಿಂದ ಆ್ಯಕ್ಚುಲಿ ಸಾಂಬಾರಿತ್ತು, ರೈಸ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ.
ಅದಕ್ಕೆ ಮಮ್ಮಿ ಹೊರಗಡೆಯಿಂದ ಏನಾದರೂ ತರಿಸ್ಕೊಳ್ಳಿ, ಅನ್ನ ಸಾಂಬಾರು ಮಧ್ಯಾಹ್ನ ಮಾಡಿದ ಸಾಂಬಾರಲ್ವಾ, ಅದಕ್ಕೆ ಹೊರಗಡೆ ಏನಾದರೂ ಒಂದು ತರಿಸ್ಕೊಳ್ಳಿ ಅಂತ ಹೇಳ್ತು. ಅದಕ್ಕೆ ಇವಾಗ ನನ್ನ ತಮ್ಮ ನೋಡಿ ಎಗ್ ಫ್ರೈಡ್ ರೈಸ್ ತೊಗೊಬಂದಿದ್ದಾನೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ನಾನು ನಾನ್ ವೆಜ್ ತಿಂತಾ ಇಲ್ವಲ್ಲ, ಅದಕ್ಕೆ ನಾನು ಎಗ್ ಫ್ರೈಡ್ ರೈಸ್ ತಿನ್ನೋಂಗಿಲ್ಲ. ಜಸ್ಟು ನಾರ್ಮಲ್ ಫ್ರೈಡ್ ರೈಸ್ ತೊಗೊಬ ಅಂತ ಹೇಳಿದ್ದೆ, ಬಟ್ ಎಲ್ಲೂ ಸಿಗಲಿಲ್ವಂತೆ ಅವನಿಗೆ. ಅದಕ್ಕೆ ಅಟ್ಲೀಸ್ಟ್ ಗೋಬಿ ಆದರೂ ತಿನ್ನೋಣ ಅಂತ ಒಂದು ಹಾಫ್ ಗೋಬಿ ತರಿಸ್ಕೊಂಡೆ. ಮನೆಯಲ್ಲೇ ಅನ್ನ ಸಾಂಬಾರು ತಿಂತೀನಿ, ಗೋಬಿ ತಿಂದು ಬೇಕು ಅನಿಸಿದ್ರೆ. ಈಗ ಕಣ್ಮುಂದೆ ತಿಂತಾಯಿದ್ರೆ ನನಗೂ ಬೇಕನ್ನಿಸ್ತಾ ಇದೆ ರಾಹುಲ್. ತಿನ್ನಂಗಿಲ್ಲ, ಫುಲ್ ಘಮ ಘಮ ಆಗ್ತಾಯಿದೆ, ಬಿಸಿ ಬಿಸಿ ತಿಂತಾಯಿದ್ದೇನೆ, ಎಂಜಾಯ್ ಮಾಡು. ನಾವು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ತಿನ್ನೋಕ್ಕೆ. ಎಂಜಾಯ್. ಈಗ ಅಟ್ಲೀಸ್ಟ್ ಗೋಬಿ ಆದರೂ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಹಲೋ ಗೈಸ್, ಇವತ್ತು ಶನಿವಾರ, ನಾನು ಬಂದಿದ್ದು ಯಾವತ್ತು ಭಾನುವಾರ. ಒಂದು 3 days ಗ್ಯಾಪ್ ತೊಗೊಂಡಿದ್ದೆ, ವೀಡಿಯೋ ಎಲ್ಲ ಮಾಡಿರಲಿಲ್ಲ. ಇವತ್ತು ಹೊರಡೋ ದಿನ, ಶನಿವಾರ ಹೋಗ್ತಾಯಿದ್ದೀನಿ. ಬರ್ತಾರೆ ಈವ್ನಿಂಗ್ ಶೋ ಅವರು. ಅದಕ್ಕೆ ನಮ್ಮ ಮಮ್ಮಿ ಮಾರ್ನಿಂಗ್ ಟಿಫನಿಗೆ ಫ್ರೈಡ್ ರೈಸ್ ಮಾಡಿದ್ದಾರೆ, ಇವಾಗ ಹಾಕ್ಕೊಂಡು ತಿಂತಾಯಿದ್ದೀನಿ. ನನ್ನ ತಮ್ಮ ಸ್ನಾನಕ್ಕೆ ಹೋಗಿದ್ದಾನೆ. ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅವಾಗ ನಾವು ಕಾಲೇಜ್ಗೆ ಹೋಗ್ತಿರುವಾಗೆಲ್ಲ ಗೈಸ್ ರೆಸಿಪಿ ತೋರಿಸೋದು ಮರ್ತೋಯ್ತು, ಆಮೇಲೆ ಜ್ಞಾಪಿಸ್ಕೊಂಡೆ. ಇನ್ನೊಂದು ಏನಂತಂದರೆ, ನಾವು ಕಾಲೇಜ್ಗೆ ಹೋಗ್ತಿರುವಾಗೆಲ್ಲ ಬಾಕ್ಸಿಗೆಲ್ಲ ಒಂಥರ ಚೆನ್ನಾಗಿರ್ತಾಯಿತ್ತು. ಇದು ಜಸ್ಟ್ ಏನು ಅಂದರೆ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಮಾಡಿಕೊಂಡು ಒಗ್ಗರಣೆ ಹಾಕೋದಷ್ಟೇ, ಪೆಪ್ಪರ್ ಸಾಲ್ಟ್ ಹಾಕ್ಬಿಡೋದಷ್ಟೇ. ಚೆನ್ನಾಗಿರುತ್ತೆ. ಬಾಕ್ಸಿಗೆಲ್ಲ ಟಿಫನ್ಗೆ ಮತ್ತು ಬಾಕ್ಸಿಗೆ ಸ್ಕೂಲ್ ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ಜಸ್ಟ್ ಏನಿಲ್ಲ, ಒಗ್ಗರಣೆ ಹಾಕ್ಕೊಳ್ಳೋದು, ವೆಜಿಟೇಬಲ್ಸ್ನೆಲ್ಲ ಬಾಯ್ಲ್ ಮಾಡ್ಕೊಳ್ಳೋದು, ಆಮೇಲೆ ರೈಸ್ ಮಿಕ್ಸ್ ಮಾಡಿ ಪೆಪ್ಪರು ಸಾಲ್ಟ್ ಹಾಕೋದಷ್ಟೇ ಗೈಸ್. ತುಂಬ ಟೇಸ್ಟಾಗಿರುತ್ತೆ. ಹಲೋ ಗೈಸ್, ಇವಾಗ ತಾನೇ ಟಿಫನ್ ಎಲ್ಲ ಆಯಿತು. ಇನ್ನೊಂದು ವಿಷಯ ಏನು ಹೇಳಕ್ಕೆ ಬರ್ತಾಯಿದೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ದಾಗೆ ನಾನು ಬಂದಿದ್ದು ಸಂಡೇ, ಭಾನುವಾರ ಬಂದಿದ್ದು. ಸೋಮವಾರ ಮಂಗಳವಾರ ಆದಮೇಲೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದೆ. ಆವತ್ತಿಂದ ನಾನು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಬ್ಯುಸಿ ಆದೆ. ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ನಾನು ವೀಡಿಯೋಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ನಾನು ಏನನ್ನ ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ. ಇವತ್ತು ನಾನು ವಾಪಸ್ ಹೋಗ್ತಾಯಿದ್ದೀನಿ. ಆ್ಯಂಡ್ ನಾನು ಸಣ್ಣ ಕ್ಲಿಪ್ಪಿಂಗ್ಸ್ನ ಅವಾಗವಾಗ ಮೊನ್ನೆ ಎಲ್ಲ ತೊಗೊಂಡೆ. ಶಿವವ್ರು ಬಂದಿದ್ದು ಬುಧವಾರ ಬಂದಿದ್ದರು. ಅವರು ಬುಧವಾರ ಬಂದು ಗುರುವಾರ ಮಾರ್ನಿಂಗ್ ಹೊಟ್ಟೋದ್ರು. ಡ್ಯೂಟಿಗೆ ಹೋಗ್ಬೇಕಿತ್ತಲ್ಲ, ಡ್ಯೂಟಿಗೆ ಇಲ್ಲಿಂದನೇ ಹೋದರು. ಆ್ಯಂಡ್ ಇವತ್ತು ಈವ್ನಿಂಗ್ ಬರ್ತಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ ಶಿವವರು. ಇವತ್ತು ಹೋಗ್ತಾಯಿದ್ದೀನಿ. ಆ್ಯಂಡ್ ನಾಳೆ ಒಂದು ಮದುವೆ ಇದೆ, ನಮ್ಮ ಅಪ್ಪನ ಕಡೆ ರಿಲೇಟಿವ್ಸ್ದು ಒಂದು ಮದುವೆ ಇದೆ, ಅಲ್ಲಿಗೆ ಹೋಗಬೇಕು. ಒಟ್ಟಿಗೆ ನಾಳೆ ಹೋಗಿವ್ರಿ, ಇಲ್ಲಿಂದನೇ ಇರಿ ಅಂತ ಹೇಳಿದ್ರು. ಇಲ್ಲ, ನಾಳೆ ಒಟ್ಟಿಗೆ ಇವರು ಬರ್ತಾರಂತೆ, ಒಟ್ಟಿಗೆ ಮದುವೆಗೆ ಹೋಗ್ಬಿಟ್ಟು ಮತ್ತೆ ಇವ್ರನ್ನ ಡ್ರಾಪ್ ಮಾಡಿ ಮತ್ತೆ ನಾವು ರಿಟರ್ನ್ ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಫ್ರೆಂಡ್ಸ್, ನೆನ್ನೆ ನಾನು ಮದುವೆ ಇದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಮದುವೆ ಇದೆ ಅಂತ ಹೇಳಿದ್ನಲ್ಲ, ಯಾವ ಸ್ಯಾರಿ ಹಾಕ್ಕೊಂಡು ಹೋಗೋದು ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಷ್ಟೊಂದು ಮದುವೆ ಸೀರೆಗಳೆಲ್ಲ ಅಷ್ಟೊಂದಿದೆ, ತುಂಬ ಗ್ರ್ಯಾಂಡ್ ಬೇಡ ಅಂತ ಹೇಳಿದೆ. ನಮ್ಮ ಮಮ್ಮಿ ಸ್ವಲ್ಪ ಚೆನ್ನಾಗಿರೋದೇ ಹಾಕೋ ಅಂತ. ನಮ್ಮ ಮಮ್ಮಿ ನನಗೆ ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಬೇಕು ಅಂತ ಇಷ್ಟ. ಮದುವೆ ಅಂದರೆ ಆಬ್ವಿಯಸ್ಲಿ ಮದುವೆ ಹುಡುಗಿ ಅಂದರೆ ಗ್ರ್ಯಾಂಡಾಗಿ ತೊಗೊಬೇಕು, ಗ್ರ್ಯಾಂಡಾಗಿ ತೊಗೊಂಡೆ. ಬಟ್ ಅದೇ ಸೀರೆಗಳನ್ನ ನಾನು ಜಾಸ್ತಿ ಎಲ್ಲದಕ್ಕೂ ಹಾಕ್ಕೊಳಕ್ಕೆ ಇಷ್ಟ ಆಗೋಲ್ಲ. ಒಂದು ಸೀರೆನೂ ನಾನು ಯಾವ ಫಂಕ್ಷನಿಗೂ ಹಾಕ್ಕೊಂಡೇ ಇಲ್ಲ. ಇವಾಗ ಮದುವೆ ಇರೋದ್ರಿಂದ ಹಾಕ್ಕೊಳ್ಳೇಬೇಕು. ನೋಡೋಣ ಯಾವ್ದು ಹಾಕ್ಕೊಳ್ಳೋಣ ಅಂತ. ನಾನು ಗೆಸ್ ಹಾಕ್ಕೊಂಡಿರೋದು, ನಾನು ನಮ್ಮ ಒಂದು ಬಿಗ್ ರೂಟದಲ್ಲಿ ಡಾರ್ಕ್ ಪಿಂಕ್ ಮತ್ತು ಲೈಟ್ ಗ್ರೀನ್ ಬಾರ್ಡರ್ ಸ್ಯಾರಿ ಹಾಕ್ಕೊಂಡಿದ್ದಲ್ಲ, ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೈಸೂರು ಸಿಲ್ಕ್ ಹಾಕೋಣ ಅಂತ ಅಂದ್ಕೊಂಡೆ. ಶಾಸ್ತ್ರದಲ್ಲಿ ಸುಮಾರು ಜನ ಕೇಳಿದ್ರು, ನಾನು ಇನ್ಸ್ಟಾ ಪೋಸ್ಟ್ ಮಾಡಿದಾಗ ಅದು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಬೇಡ ಅನ್ನಿಸ್ತು. ಅದಕ್ಕೆ ಇದೇ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಅಂದರೆ ರಿಸೆಪ್ಷನ್, ನಾಳೆ ನೈಟ್ ರಿಸೆಪ್ಷನಿಗೆ ಹೋಗ್ತಾ ಇರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಅದೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗೆಲ್ಲ ಎತ್ತಿಟ್ಕೊತೀನಿ. ಈವ್ನಿಂಗ್ ಬರ್ತಾರೆ, ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಆವಾಗ ಒಟ್ಟಿಗೆ ತೊಗೊಂಡು ಹೊಟ್ಟೋದ್ರೆ ನಾಳೆ ಅಲ್ಲೇ ಮನೇಲೆ ರೆಡಿ ಆಗಿಬಿಟ್ಟು ಮದುವೆಗೆ ಬರೋಕ್ಕೆ ಸರಿ ಹೋಗುತ್ತೆ ಗೈಸ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನು ಹೇಳಿದ್ನಲ್ಲ ಸ್ಯಾರಿ, ಇದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ರಿಸೆಪ್ಷನ್ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ಸ್ಯಾರಿ. ಅಂದರೆ ಇವಾಗ ಎಷ್ಟೋ ಸಮ್ಮರ್ ಇದೆ, ನಿಮಗೆ ಗೊತ್ತು. ಈ ಸಮ್ಮರಲ್ಲಿ ಇಷ್ಟೊಂದು ರಫ್ ಆಗಿರೋ ಸ್ಯಾರಿ ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮದುವೆ ಅಂದಮೇಲೆ ಚೆನ್ನಾಗಿರೋದು ಹಾಕ್ಕೊಳ್ಳೇಬೇಕು. ಆ್ಯಂಡ್ ಇವಾಗ ಚೆನ್ನಾಗಿರೋದು ಹಾಕ್ಕೊಂಡು 1-2-3 hours ಅಡ್ಜಸ್ಟ್ ಮಾಡ್ಕೊಬೇಕು.
ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.